ಈ ಜಗತ್ತಿನ ಪ್ರತಿ ಮನುಷ್ಯನಲ್ಲಿ ಸಿಟ್ಟು ಇದ್ದೇ ಇರುತ್ತೆ. ಕೆಲವರಿಗೆ ಜಾಸ್ತಿ, ಕೆಲವರಿಗೆ ಕಡಿಮೆ. ಬುದ್ಧ, ಮಹಾವೀರರಂತಹ ಮಹಾನ್ ವ್ಯಕ್ತಿಗಳು ಕೋಪವನ್ನು ಗೆದ್ದವರು. ಆದರೆ ನಾನು ಸಿಟ್ಟು, ಕೋಪದಿಂದಲೇ ನನ್ನ ಜೀವನದ ಖುಷಿಯನ್ನೇ ಕಳೆದುಕೊಂಡೆ. ನಾನು ಈಗ ಜೀವ ಇರುವ ಹಿಮಶಿಲೆಯಂತೆ ಆಗಿದ್ದೇನೆ. ನನ್ನ ಹೆಸರು ಸೂರ್ಯ. ನಮ್ಮೂರು ಬೆಳಗಾವಿ ಜಿಲ್ಲೆ ಅಥಣಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಆದರೆ ನಮ್ಮ ಅಪ್ಪ ಅಮ್ಮ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಅದಕ್ಕೆ ಅಂತಾನೆ ನನ್ನ ಚಿಕ್ಕ ವಯಸ್ಸಿನಲ್ಲೇ ಬೆಳಗಾವಿಯ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಿದ್ರು. ಅಲ್ಲಿ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇರಲಿಲ್ಲ. ಇದರಿಂದ ಅಪ್ಪ ಅಮ್ಮನ ಮೇಲೆ ಕೋಪ ಬೆಳೆಯಿತು. ಅದು ಮುಂದೆ ಹೆಚ್ಚಿಗೆ ಆಗೋಕ್ಕೆ ಶುರುವಾಯಿತು. ಮುಂದೆ ನನ್ನ ಹೈಯರ್ ಎಜುಕೇಷನ್ಗೆ ಅಂತ ಬೆಂಗಳೂರಿಗೆ ಬಂದೆ. ಆಗ ನನಗೆ ಸಿಕ್ಕಿದ್ದು ಖುಷಿ ಮತ್ತು ಡೇವಿಡ್. ಅವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ಅವರ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಫ್ರೆಂಡ್ಶಿಪ್ ಇನ್ ಮೈ ಲೈಫ್. ಅವರ ಜೊತೆ ಫ್ರೆಂಡ್ಶಿಪ್ ಆಯಿತು. ಮೂವಿ, ಶಾಪಿಂಗ್, ಡಿನ್ನರ್ ಅಂತ ಲೈಫ್ನ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ಖುಷಿ ನನ್ನ ಇಷ್ಟಪಡ್ತಾಯಿದ್ಲು. ನನಗೂ ಖುಷಿ ಅಂದರೆ ತುಂಬಾ ಇಷ್ಟ. ಮುಂದೆ ನಮ್ಮ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪಲ್ಲಿ ಕನ್ವರ್ಟ್ ಆಯಿತು. ಇದರಿಂದ ಡೇವಿಡ್ ಕೂಡ ಹ್ಯಾಪಿಯಾಗಿದ್ದ. ಆದರೆ ಖುಷಿ ನನಗೆ ಹತ್ತಿರ ಆದಷ್ಟು ಡೇವಿಡ್ಗೆ ದೂರ ಆಗ್ತಾ ಹೋದ್ಲು. ನನಗೆ ಅವಳು ಡೇವಿಡ್ ಜೊತೆ ಇರೋದು ಇಷ್ಟ ಆಗ್ತಾ ಇರಲಿಲ್ಲ. ಅದು ನಾನು ಇಷ್ಟಪಡೋ ಹುಡುಗಿ ನನ್ನ ಜೊತೆನೇ ಇರಬೇಕು ಅಂತ ಸ್ವಾರ್ಥನ ಅಥವಾ ಅವರ ಫ್ರೆಂಡ್ಶಿಪ್ ಮೇಲೆ ಅಸೂಯೆನ ಗೊತ್ತಿಲ್ಲ. ಅದೇನು? ನಮ್ಮದೇ ಯಾವತ್ತೂ ಜಗಳ ಬರಬಾರ್ದು ಅಂತ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಮೈ ಲೈಫ್. ಸದಾ ನನ್ನ ಫ್ರೆಂಡ್ ಥರ ಕೇರ್ ಮಾಡಿದ್ದಕ್ಕೆ. For our deep love. ಅಲ್ಲ, ಜನ್ರೇಷನ್ ಇಂಗ್ಲೀಷ್ ಹಿಂದಿ ಸಾಂಗ್ಸ್ ಅಂತ ಹೇಳಿ ಎಷ್ಟು ಮುಂದೆ ಹೋಗ್ತಾ ಇದೆ. ನೀನು ನೋಡಿದರೆ ಇನ್ನೂ ಹಳೆ ಸಾಂಗ್ಸಲ್ಲೇ ಕುಂತಿದೆಯಲ್ಲ. ಲೋ, ಹಾಡು ಎಷ್ಟು ಹೊಸದು ಒಳ್ಳೆಯದು ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿರೋ ಭಾವನೆಗಳು ಮುಖ್ಯ ಆಗುತ್ತೆ. ಹಲೋ, ವೇಟ್ ಮಾಡು, 5 ನಿಮಿಷ ಬರ್ತಾ ಇದ್ದೀನಿ. ಹಾಯ್. ಹಾಯ್. ಡೇವಿಡ್ ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿಲ್ವಲ್ಲ? ಲೋ, ಒದ್ಬಿಡು, ಮಸಾಲೆ ಪುರಿ ತಗೋ. ಒಂದೇ ತಟ್ಟೆಲಿ 3 ಜನ ತಿಂದು ನನಗೆ ಅಭ್ಯಾಸ ಇಲ್ಲ. ಹೇ, ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ? ಇನ್ನೊಂದು ಪ್ಲೇಟ್ ಇಸ್ಕೋ. ಇಟ್ಸ್ ಓಕೆ, ಬೇಡ ಬಿಡು. ಖುಷಿ ಕೂಡ ಇಲ್ಲೇ ನಿಂತಿದ್ಲು, ಮಾತಾಡ್ಸೋಣ ಅಂತ ಬಂದೆ. ಲೋ, ನೀ ಬರೋದು ಲೇಟ್ ಆಗುತ್ತೆ ಅಂತ ಮಸಾಲೆ ಪುರಿ ತಿನ್ನಕ್ಕೆ ಬಂದ್ವಿ. ಎನಿವೇ ಸೂರ್ಯ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೀನಿ. ಬಾಯ್ ಸೂರ್ಯ. ಬಾಯ್ ಖುಷಿ. ಏನಿಲ್ಲ ಬಿಡು. ಹಲೋ. ಹಲೋ ಮಚ್ಚ, ನೀನು ಹುಡುಗಿ ಸ್ಟೋರ್ನಾಗ ಡೇವಿಡ್ ಜೊತೆ ಇಲ್ಲು ಮಚ್ಚ. ಅದು ಅಲ್ಲೇ ಅವ್ನ ಮನೆಗೆ ಹೋದ್ಲು ಮಚ್ಚ. ಏನೋ ಮಾತಾಡ್ತಾ ಇದೆಯಾ? ನಿಜ ಮಚ್ಚ, ಬೇಕಂದ್ರೆ ನೀನು ಕಾಲ್ ಮಾಡಿ ಕೇಳು. ಈಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಈಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ. ಎಷ್ಟಂತ ಹುಡ್ಕಾಡೋದು? ನಿನ್ನ ಫೋನ್ ಟ್ರೈ ಮಾಡಿದೆ, ನಿನ್ನ ರೂಮ್ ಕೂಡ ಹೋಗಿದ್ದೆ. ನನ್ನ ಫೋನ್ ಬಿಡು, ನಿನ್ನ ಫೋನ್ಗೆ ಏನಾಗಿದೆ? ಸೂರ್ಯ, ನನ್ನ ಫ್ರೆಂಡ್ ಪಾರ್ಟಿಗೆ ಹೋಗಿದ್ದೆ ಕಣೋ, ಬರೋದು ಲೇಟ್ ಆಯಿತು ಅಂತ ಡೇವಿಡ್ ಮನೇಲಿ ನೋಡ್ಕೊಂಡೆ. ನಿಂಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ ಕಾಲ್ ಮಾಡೋಣ ಅಂತ ಸುಮ್ಮನೆ ಅದೇ. ಅವೆಲ್ಲ ಕಾರಣ ಹೇಳಬೇಡ. ಜನ ನಿನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ದಾರೆ ಗೊತ್ತಾ? ಜನ ನನ್ನ ಬಗ್ಗೆ 100 ಮಾತಾಡ್ಬೋದು, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಿಂಗೆ ನಂಬಿಕೆ
ಈ ರೀತಿಯಾಗಿ ಖುಷಿನ ಲೈಫಲ್ಲಿ ಬಂದು ಯಾರಿಗೂ ಸಿಗದೆ ಇರೋಷ್ಟು ದೂರ ಹೋದ್ಲು. ಆದರೆ ಅವಳ ಪ್ರೀತಿ, ನೆನಪು, ನಗು, ಮೌನ, ಅವಳ ಇಷ್ಟವಾದ ಹಾಡು, ಪುಸ್ತಕ ನನ್ನ ಹತ್ರ ಹಾಗೆ ಉಳಿಸಿದೆ. ಸೂರ್ಯ, ನನ್ನ ಖುಷಿ ಬರ್ತಡೆ ಇವತ್ತು. ನೀನು ಯಾವಾಗ ನಮ್ಮ ಲೈಫಿಗೆ ಬಂದೆಯೋ ನನ್ನ ಖುಷಿನ ಕಿತ್ಕೊಂಡೆ. ಖುಷಿ ಚಿಕ್ಕ ಹುಡುಗಿ ಆಗಿದ್ದಾಗಿದ್ರು ಅವಳಿಗೆ ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ, ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಅವಳು ಇಷ್ಟವಾದ ಹಾಡು, ಪುಸ್ತಕ ಅಂತ ಪ್ರತಿಯೊಂದು ವಿಷಯಗಳು ತುಂಬಾ ಇರುತ್ತೋ ಅಂತ ಬಂದೆ. ಅದ್ರ ಜೊತೆಗೆ ಅವಳು ತಂಟೆಗೆ ಹೋದವ್ರು ಯಾರನ್ನೂ ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಾನು ಮತ್ತು ಖುಷಿ ಎಷ್ಟೇ ಆತ್ಮೀಯವಾಗಿದ್ದರು ಅವಳು ಯಾವತ್ತೂ ನಾನು ಆ ದೃಷ್ಟಿಯನ್ನು ನೋಡಿರಲಿಲ್ಲ. ನನಗೆ ಚೆನ್ನಾಗಿ ಗೊತ್ತಿತ್ತು ನಾನೇ ಹೋಗಿ ಅವಳಿಗೆ ಪ್ರಪೋಸ್ ಮಾಡಿದ್ರೆ ಅವಳು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ. ಆದರೆ ಅವಳು ನನ್ನ ಜೊತೆ ಇದ್ದಾಳೆ ಅನ್ನೋ ತೃಪ್ತಿ ಇತ್ತಲ್ಲ, ಅಷ್ಟು ಸಾಕಿತ್ತು. ಯಾವಾಗ ನೀನು ನಮ್ಮ ಲೈಫಿಗೆ ಬಂದೆಯೋ ನನ್ನ ನೆಮ್ಮದಿನ ಬಂದೆ. ಮುಂದೆ ಅವಳು ನಿನ್ನ ಜೊತೆ ಜಾಸ್ತಿ ಕಾಲ ಕಳೆಯೋಕ್ಕೆ ಶುರು ಮಾಡಿದ್ಲು. ಅದು ಮಾತ್ರ ನಂಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಮನಸ್ಸು ಮಾಡಿದರೆ ನಿನ್ನ ಅವತ್ತೇ ಕೊಂಡ್ಬಿಡ್ಬೋದಿತ್ತು. ಆದರೆ ನೀನು ಸತ್ತ ಕೊರಗಿನಲ್ಲೇ ಖುಷಿ ಇರ್ತಾಳೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೆ. ನಿನಗೆ ಇವತ್ತು ನಿಜ ಹೇಳ್ತೀನಿ ಕೇಳು. ಆಕ್ಸಿಡೆಂಟ್ ಆದ ಹಿಂದಿನ ದಿನ ಏನಾಯಿತು ಅಂತ. ಪಾರ್ಟಿ ಲೇಟ್ ಆಗೋ ಹಾಗೆ ಅವಳು ಮೊಬೈಲ್ ಬ್ಯಾಟ್ರಿ ಚೇಂಜ್ ಮಾಡಿದ್ದು ಅಷ್ಟೇ. ಯಾಕೆ ನೀನು ಫೋನ್ ಮಾಡಿಸಿದ್ದು ಕೂಡ ನಾನೇ. ನಿಮ್ಮಿಬ್ಬರ ನಡುವೆ ಜಗಳ ಆಗೇ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಆವಾಗಲೇ ನಿನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ವಿಧಿ ನಿನ್ನ ಉಳಿಸ್ಕೊಂಡ್ಬಿಡ್ತು. ಇವಾಗ ನಿನಗೂ ಅರ್ಥ ಆಗಿರಬೇಕಲ್ಲ, ಪ್ರೀತಿಸೋ ವ್ಯಕ್ತಿ ದೂರ ಆದಮೇಲೆ ಆಗೋ ನೋವು. ಇದನ್ನೆಲ್ಲ ನೋಡಿದ್ರೆ ಖುಷಿ ಸಾವಿಗೆ ಕಾರಣ ನೀನಾ ನಾನಾ? ನಿನ್ನ ದೃಷ್ಟಿಲಿ ನಾನು ರಾವಣನೇ ಆಗಿರ್ಬೋದು, ಆದರೆ ಸೀತೆ ಅಂತ ಖುಷಿನ ಒಂದು ಕ್ಷಣದೂ ಕೆಟ್ಟ ದೃಷ್ಟಿಯಿಂದ ಮುಟ್ಟಿರಲಿಲ್ಲ. ಅವಳ ದೃಷ್ಟಿಲಿ ರಾಮ ಆಗಿರೋ ನೀನು ಮೂರನೇ ವ್ಯಕ್ತಿ ಮಾತು ಕೇಳಿಕೊಂಡು ನಿನ್ನ ಖುಷಿನ ಕಳ್ಕೊಂಡೆ.